ಫಾರಿನ್ ಎಜುಕೇಶನ್ ಯೋಚನೆ ಮಾಡ್ತಾ ಇದ್ದೀರಾ? ವಿಶ್ವದ 125ಕ್ಕೂ ಅಧಿಕ ಪ್ರಮುಖ ಯೂನಿವರ್ಸಿಟಿಗಳನ್ನ ಬೆಂಗಳೂರಲ್ಲೇ ಭೇಟಿ ಮಾಡೋ ಅವಕಾಶ ತಂದಿದೆ ಗ್ಲೋಬಲ್ ಡಿಗ್ರಿ ಸಂಸ್ಥೆ. ಹೋಟೆಲ್ ತಾಜ್, MG ರೋಡ್, ಬೆಂಗಳೂರು. ನವೆಂಬರ್ 8 ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ. ಎಂಟ್ರಿ ಫ್ರೀ ಇರುತ್ತೆ. ಫ್ರೀ ರಿಜಿಸ್ಟ್ರೇಷನ್ಗೆ ಈ ನಂಬರ್ಗೆ ಕಾಲ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಚೆಕ್ ಮಾಡಿ. ಅಣ್ಣಾಮಲೈ ಶಾಕ್, ಬಿಜೆಪಿಗೆ ಟಾಟಾ. ತಮಿಳುನಾಡಲ್ಲಿ ಪೊಲಿಟಿಕಲ್ ಬಿರುಗಾಳಿ. ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ನನಗೆ ಇಷ್ಟ ಇದ್ರೆ ಇರ್ತೀನಿ, ಇಲ್ಲ ಅಂದ್ರೆ ಹೋಗ್ತೀನಿ. ನನ್ನ ಯಾರು ಹಣೆಗೆ ಬಂದೂಕಿಟ್ಟು ಪಾರ್ಟಿಯಲ್ಲಿ ಇರು ಅಂತ ಹೇಳಕ್ ಬರಲ್ಲ. ಕೆಲವೊಂದು ಸಲ ನನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಮಾತನಾಡಬೇಕಾಗತ್ತೆ. ನಾನು ಅಮಿತ್ ಶಾ ಅವರಿಗೆ ಮಾತು ಕೊಟ್ಟಿದ್ದೀನಿ, ಹಾಗಂತ ಎಲ್ಲವನ್ನ ಸಹಿಸ್ಕೊಳಕ್ ಆಗಲ್ಲ. ಎಲ್ಲರಿಗೂ ಲಕ್ಷ್ಮಣ ರೇಖೆ ಅನ್ನೋದಿರುತ್ತೆ. ಟೈಮ್ ಬಂದಾಗ ನಾನು ಮಾತನಾಡ್ತೀನಿ. ಇದು ಯಾರ ಸ್ಟೇಟ್ಮೆಂಟ್ ಇದು? ತಮಿಳುನಾಡಿನ ಬಿಜೆಪಿಯ ಕಟ್ಟಾಳು, IPS ಆಫೀಸರ್, ಬಿಜೆಪಿಯ ಯಂಗ್ ಪೊಲಿಟಿಷಿಯನ್ ಅಣ್ಣಾಮಲೈ ಅವರ ಮಾತಿದು. ಇತ್ತೀಚೆಗೆ ತಮಿಳುನಾಡು ರಾಜಕೀಯದಲ್ಲಿ ಅಣ್ಣಾಮಲೈ ಮೂಲೆ ಗುಂಪಾಗ್ತಿದ್ದಾರೆ. ಬಿಜೆಪಿಯಿಂದ ಹೊರ ಬರ್ತಾರೆ ಅಂತೆಲ್ಲ ಗುಸು ಗುಸು ಪಿಸು ಪಿಸು ಇತ್ತು. ಇನ್ನೂ ಕೆಲವರು ಅಣ್ಣಾಮಲೈ ಹೊಸ ಪಾರ್ಟಿಯನ್ನೇ ಕಟ್ಟಬಹುದು ಅನ್ನೋ ಸುದ್ದಿ ಕೂಡ ಇತ್ತು. ಇದರ ಬೆನ್ನಲ್ಲೇ ಖುದ್ದು ಅಣ್ಣಾಮಲೈ ಅವರೇ ಈ ಬಗ್ಗೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದು ರಾಜಕೀಯ ವಲಯದಲ್ಲಿ ತೀವ್ರ ಕೋಲಾಹಲಕ್ಕೆ ಕಾರಣವಾಗಿದೆ. ಪಕ್ಷ ಬಿಡ್ತೀರಾ ಅಥವಾ ಬಿಜೆಪಿಲೇ ಇರ್ತೀರಾ ಅಂತ ಕೇಳಿದಕ್ಕೆ ತಲೆ ಗುಂಡಿಟ್ಟು ಯಾರು ಯಾರನ್ನೂ ಇರು ಅಂತ ಫೋರ್ಸ್ ಮಾಡಕ್ ಆಗಲ್ಲ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇಷ್ಟ ಇದ್ರೆ ಇರ್ತೀನಿ, ಇಲ್ಲ ಅಂದ್ರೆ ಹೋಗ್ತೀನಿ ಅಂತ ತೀರಾ ನಿಷ್ಠುರವಾದ ಭಾಷೆಯಲ್ಲಿ ಮಾತನಾಡಿರೋದು ತಮಿಳುನಾಡು ರಾಜಕಾರಣದ ಕಡೆಗೆ ಎಲ್ಲರೂ ತಿರುಗಿ ನೋಡೋ ರೀತಿಯಾಗಿದೆ. ಬಿಜೆಪಿ ಅಣ್ಣಾಮಲೈರನ್ನ ಕೈ ಬಿಡ್ತಾ, ಯೂಸ್ ಅಂಡ್ ಥ್ರೋ ಮಾಡ್ತಾ ಅನ್ನೋ ಟೀಕೆಗಳು, ಅನುಮಾನಗಳನ್ನ ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. IPS ಆಫೀಸರ್ ಆಗಿದ್ರು, ಇವ್ರನ್ನ ನಂಬ್ಕೊಂಡು ಹೋದ್ರು. ಆದ್ರೆ ಈಗ ನೋಡಿದ್ರೆ ಕಹಿ ಪಾಲಿಟಿಕ್ಸ್, ವಾಸ್ತವ ಈ ನಿಷ್ಠುರ ಕ್ರೂರ ಪಾಲಿಟಿಕ್ಸ್, ಅದರ ಅನುಭವ ಇವಾಗ ಅಣ್ಣಾಮಲೈಗೆ ಆಗ್ತಾ ಇದೆ ಅಂತೆಲ್ಲರೂ ಕೂಡ ಕಾಲೆಳೆಯಲಾಗ್ತಾ ಇದೆ ಕೂಡ. ಹಾಗಿದ್ರೆ ದಿಢೀರಂತ ಅಣ್ಣಾಮಲೈ ವಿಚಾರದಲ್ಲಿ ಆಗಿರೋದೇನು? ಎಲ್ಲವನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ನೀವಿನ್ನು ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅನ್ನೋದು ನಿಮ್ಮಲ್ಲಿ ನಮ್ಮ ಮನವಿ. ಬಹಿರಂಗವಾಗಿ ಸಿಡಿದ ಅಣ್ಣಾಮಲೈ, ನಂಗೂ ಕಾಲ ಬರುತ್ತೆ ಎಂದ ಸಿಂಗಂ. 2019ರಿಂದ ಬಿಜೆಪಿಯನ್ನ ತಮಿಳುನಾಡಿನಲ್ಲಿ ಬಿಜೆಪಿ ಪಾಲಿನ ಮರಳುಗಾಡು ಅಥವಾ ಬರಡು ಭೂಮಿ ತಮಿಳುನಾಡು ಬಿಜೆಪಿ ಪಾಲಿಗೆ. ಅಲ್ಲಿ ಕಮಲ ನಡ್ತೀನಿ ಅಂತ ಹೇಳಿ ಪರಿಶ್ರಮ ಹಾಕ್ತಾ ಕೂತಿದ್ದಾರೆ ಇವರು ಅಣ್ಣಾಮಲೈ ಅವರು. ತಮಿಳುನಾಡಿನಲ್ಲಿ ಹೊಸ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ರು. ನಿಮಗೆಲ್ಲ ಗೊತ್ತು, IPSಗೆ ರಾಜೀನಾಮೆ ಕೊಟ್ಟು ತಮಿಳುನಾಡು ಬಿಜೆಪಿ ಅಧ್ಯಕ್ಷರಾಗಿ ಲೋಕಸಭೆ, ವಿಧಾನಸಭೆ ಎರಡೂ ಚುನಾವಣೆಯಲ್ಲಿ ಸ್ಪರ್ಧೆ ಕೂಡ ಮಾಡಿ ರೋಚಕವಾಗಿ ಸೋಲನ್ನ ಕಂಡ್ರು. ಹತ್ರ ಬಂದು ಫೈಟ್ ಕೊಟ್ರು ಚೆನ್ನಾಗಿ. ಆದರೆ ಬಿಜೆಪಿಯ ಉಸ್ತುವಾರಿ ತಗೊಂಡ ನಂತರ ಅವರ ಪ್ರವಾಸ ಮತ್ತು ಅಗ್ರೆಸಿವ್ನೆಸ್ ತಮಿಳುನಾಡು ರಾಜಕಾರಣದಲ್ಲಿ ಹೊಸ ತಲ್ಲಣ ಸೃಷ್ಟಿಸಿತು. ಬಿಜೆಪಿ ಮತ್ತು ಅಣ್ಣಾ DMK ದೂರ ಆಗ್ತಾ ಬಂದ್ರೆ ಅಣ್ಣಾಮಲೈ ಬಹಿರಂಗವಾಗಿ ಅಣ್ಣಾ DMKಯನ್ನ ಟೀಕಿಸೋಕೆ ಶುರು ಮಾಡಿದ್ರು. ಕೊನೆಗೆ ಈ ಮೈತ್ರಿನೇ ಮುರಿದು ಬಿದ್ದು ಲೋಕಸಭಾ ಚುನಾವಣೆಯನ್ನ ಬೇರೆ ಬೇರೆಯಾಗಿ ಸ್ಪರ್ಧೆ ಮಾಡಿದ್ರು. ಆದ್ರೆ ಈ ಬೇರೆ ಬೇರೆ ಸ್ಪರ್ಧೆ DMKಗೆ ಲಾಭ ಆಯಿತು ಅಂತ ಗೊತ್ತಾದ್ಮೇಲೆ ಎರಡು ಪಾರ್ಟಿಗಳು ಒಂದಾಗೋಕೆ ಕಂಡೀಷನ್ ಮುಂದಿಟ್ಟ ಅಣ್ಣಾ DMK ಅಣ್ಣಾಮಲೈರನ್ನ ದೂರ ಇಡಿಯನ್ನು ಆಗ್ರಹ ಮಾಡಿತು. ಇದರ ಪರಿಣಾಮ ಬಿಜೆಪಿನಲ್ಲಿ ದೊಡ್ಡ ಪವರ್ ಶಿಫ್ಟು ಆಯಿತು. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಬೇರೆಯವರನ್ನ ತಂದು ಕೂರಿಸಲಾಯಿತು, ಅಣ್ಣಾಮಲೈ ಅವರನ್ನ ಕೆಳಗಿಳಿಸಿ. ಇದು ಎಲ್ಲೋ ಒಂದ್ ಕಡೆ ಅಣ್ಣಾಮಲೈ ಅವರಿಗೆ ಆದ ಹಿನ್ನಡೆ ಅಂತಲೇ ಭಾವಿಸಲಾಯಿತು. ಆದ್ರೆ ರಾಷ್ಟ್ರ ಮಟ್ಟದಲ್ಲಿ ರೋಲ್ ಕೊಡ್ತೀವಿ, ದೊಡ್ಡ ಜವಾಬ್ದಾರಿ ಕೊಡ್ತೀವಿ ಅಂತ ಹೇಳಿ ಬಿಜೆಪಿ ಅಮಿತ್ ಶಾ ಎಲ್ಲ ಹೇಳ್ತಾ ಬಂದಿದ್ರು. ಆದರೆ ಈ ಕ್ಷಣದವರೆಗೂ ಕೂಡ, ಈ ವಿಡಿಯೋ ರೆಕಾರ್ಡ್ ಆಗೋ ತನಕ ಕೂಡ ಅವ್ರಿಗೆ ಯಾವುದೇ ದೊಡ್ಡ ನ್ಯಾಷನಲ್ ರೋಲ್ ಇದುವರೆಗೂ ಕೊಟ್ಟಿಲ್ಲ. ಹಾಗೆ ತಮಿಳುನಾಡು ರಾಜಕೀಯದಲ್ಲೂ ಅಣ್ಣಾಮಲೈ ಸೈಡ್ಲೈನ್ ಆಗ್ತಿದ್ದಾರೆ ಅನ್ನೋ ವಾದ ಕೇಳಿಬಂತು. ಹೊಸ ಪೊಲಿಟಿಕಲ್ ಪಾರ್ಟಿನೂ ಕಟ್ಟಬಹುದೇನೋ ಅನ್ನೋ ಸುದ್ದಿ ಬಂತು. ಆದರೆ ಇದೆಲ್ಲದಕ್ಕೂ 15 ನಿಮಿಷಗಳ ಪತ್ರಿಕಾಗೋಷ್ಠಿ ನಡೆಸಿ ಉತ್ತರ ಕೊಟ್ಟಿರುವ ಅಣ್ಣಾಮಲೈ ಅಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಮಾಧ್ಯಮಗಳು ಕೇಳಿರೋ ಪ್ರಶ್ನೆಗೆ ನನಗಿಷ್ಟ ಇದ್ರೆ ಇರ್ತೀನಿ, ಇಷ್ಟ ಆಗಿಲ್ಲ ಅಂದ್ರೆ ಎಲ್ಲವನ್ನ ಬಿಟ್ಟು ಕೃಷಿ ಮುಂದುವರಿಸ್ತೀನಿ, ಯಾರ ತಲೆಗೂ ಬಂದೂಕಿಟ್ಟು ಪಾರ್ಟಿಲಿ ಇರಿ ಅಂತ ಹೇಳಿ ಫೋರ್ಸ್ ಮಾಡೋಕ್ಕಾಗಲ್ವಲ್ಲ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಹಾಗೆ ರಾಜಕೀಯಕ್ಕೆ ಸೇರೋದು ಮತ್ತು ಇರೋದು ಸ್ವಂತ ಇಚ್ಛೆ. ನಾವಿಲ್ಲಿ ನಮ್ಮ ಸ್ವಂತ ಹಣ ಖರ್ಚು ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ರಾಜ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತು ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರು ಪ್ಯೂರ್ ಪಾಲಿಟಿಕ್ಸ್ ತರ್ತಾರೆ ಅನ್ನೋ ನಂಬಿಕೆಯಿಂದಲೇ ನಾನು ಬಿಜೆಪಿಗೆ ಜಾಯಿನ್ ಆಗಿದ್ದೆ. ಇದೇ ನಂಬಿಕೆಯಲ್ಲಿ ಬಿಜೆಪಿಯಲ್ಲೇ ಮುಂದುವರಿತಾ ಇದ್ದೀನಿ ಈ ಕ್ಷಣದವರೆಗೂ. ನಾನು ನನ್ನ ಜಾಬ್ ಬಿಟ್ಟು ಒಂದು ಪಕ್ಷದ ಕಾರ್ಯಕರ್ತನಾಗೋಕೆ ಇದನ್ನು ಬಿಟ್ಟು ಬೇರೆ ಕಾರಣ ಇರಲಿಲ್ಲ. IPS ಬಿಟ್ಟು ನಾನು ರೈತ ಕುಟುಂಬದಿಂದ ಬಂದ ಫಸ್ಟ್ ಜನರೇಷನ್ ಪೊಲಿಟಿಷಿಯನ್. ಹೊಸ ರಾಜಕೀಯ ಪಕ್ಷ ಕಟ್ಟೋದು ಸಾಧ್ಯ ಇಲ್ಲ. ನನಗೆ ನನ್ನ ಲಿಮಿಟ್ಸ್ ಗೊತ್ತಿದೆ. ನನಗೆ ಪ್ರಧಾನಿಯವರ ಮೇಲೆ ನಂಬಿಕೆ ಇದೆ. ಆದರೆ ಕೆಲವೊಮ್ಮೆ ನಾನು ನನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಮಾತನಾಡ್ತೀನಿ. ಯಾಕಂದ್ರೆ ಮಾತನಾಡುವಂತೆ ಕೆಲವರು ಮಾಡ್ತಾರೆ ನನಗೆ. ಆದರೂ ಕೆಲ ಸಂಗತಿಗಳನ್ನ ಸಹಿಸ್ಕೊಳ್ಳೋಕೆ ಆಗಲ್ಲ. ಇದನ್ನೆಲ್ಲ ನೋಡಬೇಕು, ಒಳ್ಳೆ ಕಾಲ ಬರುತ್ತೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ.
ಅಷ್ಟೇ ಅಲ್ಲ, AIADMK ನಾಯಕರು ಮಾಡ್ತಿರೋ ಟೀಕೆಗೆ ಪ್ರತಿಕ್ರಿಯಿಸಿ ಅಮಿತ್ ಶಾ ಅವರಿಗೆ ಮಾತು ಕೊಟ್ಟಿರೋ ಕಾರಣ ನಾನು ಸುಮ್ಮನೆ ಕೂತಿದ್ದೀನಿ, ನನಗೆ 2 ನಿಮಿಷ ಸಾಕು ಅವರಿಗೆಲ್ಲ ರೆಸ್ಪಾಂಡ್ ಮಾಡೋಕೆ. ಆದರೆ ಎಲ್ಲರಿಗೂ ಒಂದು ಲಕ್ಷ್ಮಣ ರೇಖೆ ಅಂತ ಇರುತ್ತೆ, ಸಮಯ ಬಂದಾಗ ನಾನು ಮಾತನಾಡ್ತೀನಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಈ ಮೂಲಕ ಬಿಜೆಪಿ ನನಗೆ ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ಎಲ್ಲವೂ ಸರಿಯಾಗಿ ನಡೀತಿಲ್ಲ ಅನ್ನೋದನ್ನ ಅವರೇ ಬಾಯ್ಬಿಟ್ಟಂತಾಗಿದೆ ಈ ಸ್ಟೇಟ್ಮೆಂಟ್ಗಳ ಮೂಲಕ. ಮಕ್ಕಳಿಗೂ ಅರ್ಥ ಆಗುತ್ತೆ ಅದರ ಅರ್ಥ ಏನು ಅಂತ ಹೇಳಿ. ಇನ್ನು ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಬೆಸ್ಟ್ ಪ್ರೈಸ್ 39,500 ರೂಪಾಯಿ ಮಾತ್ರ. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್ ಇದು. ಫ್ಲೈಟ್ ಟಿಕೆಟ್ಸ್ 3 ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ, ಹಾಗೆ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ಇದೆಲ್ಲ ಇನ್ಕ್ಲೂಸಿವ್ ಪ್ಯಾಕೇಜ್ ಇದು. ಹೊರಡೋ ದಿನ ಡಿಸೆಂಬರ್ 3, 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಹಾಗಿದ್ರೆ ಕಾರಣ ಏನು? ಸ್ನೇಹಿತರೆ, ಸದ್ಯ ಅಣ್ಣಾಮಲೈಯವರ ಈ ನಿಲುವಿನ ಹಿಂದೆ ತಮಿಳು ರಾಜಕೀಯದಲ್ಲಿ ವಿಚಿತ್ರವಾದ ವಿಶ್ಲೇಷಣೆ ಕೊಡಲಾಗ್ತಿದೆ. ಮುಖ್ಯವಾಗಿ ತಮಿಳುನಾಡಿನ ಹಾಲಿ ಬಿಜೆಪಿ ಅಧ್ಯಕ್ಷ ನೈನಾರ್ ನಾಗೇಂದ್ರನ್ರ ಕಾರ್ಯವೈಖರಿ ಹೆಚ್ಚು ಚರ್ಚೆಯಾಗ್ತಿದೆ. ಈ ನೈನಾರ್ ನಾಗೇಂದ್ರನ್ ಅವರಿಗೂ ಅಣ್ಣಾಮಲೈಗೂ ಡೇ 1 ನಿಂದಲೂ ಸರಿ ಇಲ್ಲ. ಇಬ್ರು ಪರಸ್ಪರ ವಿರೋಧಿ ನಿಲುವುಗಳನ್ನ ಹೊಂದಿದ್ದಾರೆ. ಅಣ್ಣಾ ಡಿಎಂಕೆ ಸ್ನೇಹ ಇಬ್ಬರನ್ನು ದೂರ ಮಾಡ್ತಿದೆ ಅನ್ನೋ ಚರ್ಚೆ ಇದೆ. ಆದ್ರೆ ಅಣ್ಣಾ ಡಿಎಂಕೆ ಸ್ನೇಹಕ್ಕೆ ಅಣ್ಣಾಮಲೈ ಆಕ್ಷೇಪ ವ್ಯಕ್ತಪಡಿಸಿದ್ರೆ ನೈನಾರ್ ನಾಗೇಂದ್ರನ್ ಅದರ ಪರವಾಗಿದ್ದಾರೆ. ಡಿಎಂಕೆ ಜೊತೆ ಸ್ನೇಹ ಬೇಕು ಅಂತ ಹೇಳ್ತಾರೆ. ಹಾಗೆ ನೋಡಿದ್ರೆ ನೈನಾರ್ ನಾಗೇಂದ್ರನ್ 2017 ತನಕ ಅಣ್ಣಾ ಡಿಎಂಕೆ ನಲ್ಲೇ ಇದ್ದು ಬಂದವರು. ಜಯಲಲಿತಾ ಅವರು ಮೃತಪಟ್ಟ ಮೇಲೆ ಅವರು ಬಿಜೆಪಿಗೆ ಸೇರಿದ್ರು. ಆದ್ರೆ ಇತ್ತೀಚೆಗೆ ಹಳೆ ಮುನಿಸು ಬಿಟ್ಟು ಅಣ್ಣಾ ಡಿಎಂಕೆಯ ಪಳನಿಸ್ವಾಮಿಯೊಂದಿಗೆ ನಾಗೇಂದ್ರನ್ ಚೆನ್ನಾಗಿ ಸಂಬಂಧವನ್ನ ಇಂಪ್ರೂವ್ ಮಾಡಿಕೊಂಡಿದ್ದಾರೆ. ಮಾಹಿತಿ ಪ್ರಕಾರ ಅಣ್ಣಾಮಲೈ ರಾಜೀನಾಮೆ ಕೊಡಿಸಿ ನೈನಾರ್ಗೆ ಪಟ್ಟ ಕಟ್ಟುವಲ್ಲೂ ಕೂಡ ಇದೇ ಅಣ್ಣಾ ಡಿಎಂಕೆ ನಾಯಕರು ಬಿಜೆಪಿ ಮೇಲೆ ಪ್ರೆಷರ್ ಹಾಕಿದ್ರು ಅಂತ ಹೇಳಲಾಗ್ತಿದೆ. ಅಮಿತ್ ಶಾ ಅವರ ಜೊತೆಗೆ ಸಾಲು ಮೀಟಿಂಗ್ ಮಾಡಿದ ನಂತರ ನಾಗೇಂದ್ರನ್ರ ಹೆಸರು ತಂದಿದ್ರು ಅಂತ ಹೇಳ್ತಿದ್ದಾರೆ. ಸೊ ಈ ಬದಲಾವಣೆ ನಾಗೇಂದ್ರನ್ ಮತ್ತು ಪಳನಿಸ್ವಾಮಿಯನ್ನ ಒಂದು ಮಾಡ್ತಾ ಇದ್ರೆ ಪಳನಿಸ್ವಾಮಿಗೂ ಅಣ್ಣಾಮಲೈ ಕಂಡ್ರೆ ಆಗಲ್ಲ. ಸೊ ಇದು ಅಣ್ಣಾಮಲೈ ಅವ್ರನ್ನ ಮೂಲೆ ಗುಂಪು ಮಾಡೋ ಪ್ರಯತ್ನ ಅಂತ ಹೇಳಿ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಇದನ್ನ ನೋಡೋಕ್ಕಿಂತ ಮುಂಚೆ ಸ್ನೇಹಿತರೆ ಒಂದು ಸಣ್ಣ ರಿಮೈಂಡರ್, ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಶುರುವಾಗಿದೆ. ಅಲ್ಲಿ ಮೆಂಬರ್ಸ್ ಓನ್ಲಿ ಎಕ್ಸ್ಕ್ಲೂಸಿವ್ ವಿಡಿಯೋಸ್ ಬರ್ತಾ ಇದೆ, ಲೈವ್ ಇಂಟರಾಕ್ಷನ್ ಕೂಡ ಅಲ್ಲಿ ಸಿಗ್ತಾ ಇದೆ. ಇದರ ಕಾಸ್ಟ್ ಸ್ನೇಹಿತರೆ ದಿನಕ್ಕೆ ₹1 ಕಮ್ಮಿ, 97 ಪೈಸೆನ ಬರುತ್ತೆ. ಇಡೀ ತಿಂಗಳಿಗೆ ₹29. ಜೊತೆಗೆ ನೀವು ತೆಗೆದುಕೊಳ್ಳೋ ಪ್ರತಿ ಒಂದೊಂದು ಮೆಂಬರ್ಶಿಪ್ ಕೂಡ ನಮಗೆ ಇನ್ನಷ್ಟು ಚೆನ್ನಾಗಿ ಕೆಲಸ ಮಾಡೋಕೆ ನೀವು ಕೊಡೋ ಶಕ್ತಿ ಅದು ನಮ್ಮ ಟೀಮ್ಗೆ, ಎಂಟೈರ್ ಟೀಮ್ಗೆ. ಸೊ ಆಸಕ್ತರು ಆಂಡ್ರಾಯ್ಡ್ ಯೂಸರ್ಸ್ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಆಪಲ್ ಯೂಸರ್ಸ್ ಡಿಸ್ಕ್ರಿಪ್ಷನ್ ಪಿನ್ ಮಾಡಿರೋ ಕಾಮೆಂಟ್ ಅಲ್ಲಿ ಕೊಟ್ಟಿರೋ ಲಿಂಕ್ ಅನ್ನ ಚೆಕ್ ಮಾಡಿ. ಬನ್ನಿ ಈಗ ವರದಿಗೆ ನಾವು ವಾಪಸ್ ಆಗೋಣ. ಅಣ್ಣಾ ಡಿಎಂಕೆ ಸರ್ವಾಧಿಕಾರ. ಎನ್ಡಿಎ ಕೂಟದಲ್ಲಿ ಅಣ್ಣಾ ಡಿಎಂಕೆ ನಡವಳಿಕೆಗಳು ಅಣ್ಣಾಮಲೈ ಅವರನ್ನ ಕೆರಳಿಸ್ತಾ ಇದ್ದಾವೆ. ಸದ್ಯ ತಮಿಳುನಾಡಿನಲ್ಲಿ ಎನ್ಡಿಎ ಪಾಲುದಾರ ಪಾರ್ಟಿಯಾಗಿರೋ ಬಿಜೆಪಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ 18.28% ವೋಟ್ ಶೇರ್ ಪಡ್ಕೊಂಡಿತ್ತು. ಸೀಟ್ ಬರದೇ ಇರಬಹುದು, ಆದರೆ 18% ವೋಟ್ ಶೇರ್ ಸ್ಮಾಲ್ ಅಲ್ಲ, ಅದು ದೊಡ್ಡ ವೋಟ್ ಶೇರ್. ಅದನ್ನು ಪಡ್ಕೊಂಡು 3ನೇ ಅತಿ ದೊಡ್ಡ ಪಾರ್ಟಿಯಾಗಿ ಎಮರ್ಜ್ ಆಗಿತ್ತು. ಹಾಗೆ 23.05% ವೋಟ್ ಶೇರ್ ಹೊಂದಿತ್ತು ಅಣ್ಣಾ ಡಿಎಂಕೆ. ಬಹಳ ದೊಡ್ಡ ಡಿಫರೆನ್ಸ್ ಇರಲಿಲ್ಲ, 5% ಡಿಫರೆನ್ಸ್ ಅಷ್ಟೇ. ದೊಡ್ಡ ಅಚೀವ್ಮೆಂಟ್ ಆಗಿತ್ತು ಬಿಜೆಪಿ ಪಾಲಿಗದು. ಸೀಟೇ ಇಲ್ಲ ಅಂದ್ರೂ ಕೂಡ ಅಣ್ಣಾಮಲೈ ನೇತೃತ್ವದಲ್ಲಿ ಅಣ್ಣಾ ಡಿಎಂಕೆಗೆ ಡೈರೆಕ್ಟ್ ಮೆಸೇಜ್ ಪಾಸ್ ಆಗಿತ್ತು, ನೀವು ಜೊತೆಗಿಲ್ಲ ಅಂದ್ರೂ ಕೂಡ ಫೈಟ್ ಮಾಡ್ತೀವಿ, ನಿಮ್ಮನ್ನ ಕರಗಿಸ್ಬಿಟ್ಟು ನಾವು ನೋಡಿ ಎಷ್ಟು ಗ್ರೋ ಆಗಿದೀವಿ ಅಂತ ಬಿಜೆಪಿ ತೋರಿಸಿತ್ತು. ಹೀಗಿದ್ರು ಎನ್ಡಿಎ ಕೂಟಕ್ಕೆ ಮತ್ತೆ ಬಂದ ಅಣ್ಣಾ ಡಿಎಂಕೆ ತಾನು ಸರ್ವಾಧಿಕಾರಿಯಂತೆ ಮೆರೀತಾ ಇದೆ. ಅರ್ಹತೆಗೆ ಮೀರಿ ಅವರು ಎನ್ಡಿಎ ಕೂಟದ ಒಳಗಡೆ ಅಧಿಕಾರ ಚಲಾಯಿಸ್ತಾ ಇದ್ದಾರೆ ಅನ್ನೋದು ಅಣ್ಣಾಮಲೈರ ಸಿಟ್ಟು. ಯಾಕಂದ್ರೆ ತಮಿಳುನಾಡಿಗೆ ಸಂಬಂಧಪಟ್ಟಂತೆ ಬಿಜೆಪಿಯ ಪ್ರತಿ ಹೆಜ್ಜೆಯಲ್ಲೂ ಅಣ್ಣಾ ಡಿಎಂಕೆ ಇನ್ನೊಂದು ಬೇರೆ ಪಾರ್ಟಿಯವರು ಕೈ ಆಡಿಸ್ತಾ ಇದ್ದಾರೆ. ತಮ್ಮದೇ ಆಗಬೇಕು, ನಾವು ಹೇಳ್ದಂಗೆ ಕೇಳಬೇಕು ಅನ್ನೋ ಪ್ರೆಷರ್ ಹಾಕ್ತಿದ್ದಾರೆ. ಅದು ಕೆಲ ಟೈಮ್ ನಲ್ಲಿ ನಿಜ ಕೂಡ ಆಗಿದೆ, ಸಾಕ್ಷ್ಯ ಕೂಡ ಸಿಕ್ಕಿದೆ. ಯಾಕಂದ್ರೆ ಟಿಟಿವಿ ದಿನಕರನ್ ಮತ್ತು ಪನ್ನೀರ್ ಸೆಲ್ವಂ ವಿಚಾರದಲ್ಲಿ ಬಿಜೆಪಿ ಪಳನಿಸ್ವಾಮಿ ಮಾತು ಕೇಳಿ ದೂರ ಇಡ್ತು ಅವರನ್ನ. ಇಬ್ರು ಕೂಟದಿಂದ ಹೊರ ಹೋಗೋ ರೀತಿ ನೋಡ್ಕೊಂಡ್ರು ಅಣ್ಣಾ ಡಿಎಂಕೆನವರು. ಇದಕ್ಕೆಲ್ಲ ಅಣ್ಣಾಮಲೈ ಬಹಿರಂಗವಾಗಿ ಆಕ್ಷೇಪ ಹೊರ ಹಾಕಿದ್ದಾರೆ. ನಾವು ಅವ್ರನ್ನ ಬಿಟ್ಕೊಡ್ಬಾರ್ದಾಗಿತ್ತು ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲದೆ ಅಣ್ಣಾಮಲೈ ವಿಚಾರದಲ್ಲಿ ಆದಷ್ಟು ನೆಗೆಟಿವ್ ಇಮೇಜ್ ಸೃಷ್ಟಿಸೋಕೆ ಬಿಜೆಪಿ ಒಳಗಡೆ ಅಣ್ಣಾ ಡಿಎಂಕೆ ಪ್ರಯತ್ನ ಪಡ್ತಿದೆ ಅನ್ನೋ ಮಾತು ಕೂಡ ಇದೆ. ಹೀಗಾಗಿ ಇದು ಅಣ್ಣಾಮಲೈಗೆ ಕಂಫರ್ಟ್ ಆಗ್ತಾ ಇಲ್ಲ. ಅಷ್ಟೇ ಅಲ್ಲ, ಅಣ್ಣಾಮಲೈ ಅಸಮಾಧಾನಕ್ಕೆ ಬಿಜೆಪಿಯ ದ್ವಂದ್ವ ನೀತಿ, ಡಬಲ್ ಸ್ಟ್ಯಾಂಡರ್ಡ್ಸ್, ಪಕ್ಷ ತಗೊಳ್ತಿರೋ ದೊಡ್ಡ ದೊಡ್ಡ ನಿರ್ಧಾರಗಳು ಕೂಡ ಕಾರಣ. ಅಂದ್ರೆ ಅಣ್ಣಾಮಲೈ ಅವರೇ ಹೇಳ್ಕೊಂಡ ಹಾಗೆ ಅವರು ಶುದ್ಧ ಪಾಲಿಟಿಕ್ಸ್ ಮಾಡೋಣ ಅಂತ ಬಂದಿದ್ರು.
ಆದ್ರೆ ತಮಿಳುನಾಡಲ್ಲಿ ಆ ವಾತಾವರಣ ಇಲ್ಲ, ಕಲುಷಿತ ಆಗಿಬಿಟ್ಟಿದೆ. ಎಲ್ಲವೂ ಅವರ ಇಚ್ಛೆಗೆ ವಿರುದ್ಧವಾಗಿ ನಡೀತಾ ಇದೆ. ಅಣ್ಣಾಮಲೈ ಮೊದಲಿಂದಲೂ ಒಂದು ಐಡಿಯಾಲಜಿ ಇಟ್ಕೊಂಡು ಅದರ ಹಿಂದೆ ಕೆಲಸ ಮಾಡೋಣ ಅಂತ ಹೊರಟಿದ್ರು. ಎಷ್ಟು ಟೈಮ್ ಆದ್ರೂ ತಗೊಳ್ಳಿ, ಆದ್ರೆ ಮತ್ತೆ ನಾವು ಅದೇ ದ್ರವಿಡ ರಾಜಕಾರಣ ಮಾಡೋದು ಬೇಡ, ಸೈದ್ಧಾಂತಿಕ ಸ್ಪಷ್ಟತೆ ಬೇಕು ಅನ್ನೋ ಕ್ಲಿಯರ್ ಲೆಕ್ಕಾಚಾರ ಹೊಂದಿದ್ರು. ದ್ರವಿಡ ರಾಜಕಾರಣಕ್ಕೆ ಪರ್ಯಾಯವಾಗಿ ತಮಿಳುನಾಡಿನಂತಹ ರಾಜ್ಯದಲ್ಲೂ ಕೂಡ ಹಿಂದೂ ನ್ಯಾಷನಲಿಸಂ ಅನ್ನ ಜೋರಾಗಿ ಇವರು ಪ್ರತಿಬಿಂಬಿಸ್ತಾ ಇದ್ರು ಅಣ್ಣಾಮಲೈ. ಆದ್ರೆ ಬಿಜೆಪಿ ಹೈಕಮಾಂಡ್ಗೆ ಅಷ್ಟೆಲ್ಲ ಕಾಯೋ ಪುರ್ಸೊತ್ತಿಲ್ಲ ಅಂತ ಕಾಣುತ್ತೆ. ಅವ್ರಿಗೆ ಅರ್ಜೆಂಟ್ ಆಗಿ ರಿಸಲ್ಟ್ ಬೇಕು, ಸೀಟ್ಗಳನ್ನ ಗೆಲ್ಸಿ ತೋರಿಸಬೇಕು, ಅದಕ್ಕೆ ಅಣ್ಣಾ ಡಿಎಂಕೆಯ ಪ್ರೀತಿ ಬೇಕು. ಜೊತೆಗೆ ನೈನಾರ್ ನಾಗೇಂದ್ರನ್ ಅಧ್ಯಕ್ಷತೆಗೂ ಅಣ್ಣಾಮಲೈ ಅಧ್ಯಕ್ಷತೆ ವೈಖರಿಗೂ ವ್ಯತ್ಯಾಸ ಇದೆ. ಬಿಜೆಪಿ ಪ್ಲಾನ್ ಏನಿತ್ತು ಅಂದ್ರೆ ನೈನಾರ್ ನಾಗೇಂದ್ರನ್ ದಕ್ಷಿಣದ ತಿರುನೆಲ್ವೇಲಿ ಜಿಲ್ಲೆಯವರು, ದೇವರ್ ಸಮುದಾಯಕ್ಕೆ ಸೇರಿದವರು. ಈ ದೇವರ್ ಸಮುದಾಯ ಈ ಮುಂಚೆ ಜಯಲಲಿತಾ ಪಾರ್ಟಿಗೆ ಸಾಲಿಡ್ ಆಗಿ ವೋಟ್ ಹಾಕ್ತಾ ಇತ್ತು. ತಮಿಳುನಾಡಿನ ಒಟ್ಟು ಜನಸಂಖ್ಯೆಯಲ್ಲಿ 10-12% ಇವರ ವೋಟ್ ಶೇರ್ ಇದೆ. ಸೊ ಅವರ ವೋಟ್ಗಳನ್ನ ಇವರು ಸೆಳೆದ್ರೆ ಗೌಂಡರ್ ಸಮುದಾಯ ಅಂದ್ರೆ ಅಣ್ಣಾಮಲೈ ಮತ್ತು ಪಳನಿಸ್ವಾಮಿ ಇಬ್ಬರು ಗುರುತಿಸಿಕೊಂಡಿರೋ ಸಮುದಾಯದಿಂದ ಸಹಜವಾಗಿ ವೋಟ್ ಬೀಳುತ್ತೆ. ಹೀಗಾಗಿ ಇದು ನಮಗೆ ಲಾಭ ಆಗಬಹುದು ಅಂತ ಬಿಜೆಪಿ ಕ್ಯಾಲ್ಕುಲೇಟರ್ ಅಲ್ಲಿ ಕಟಕಟ ಅಂತ ಹೊಡೆದಿತ್ತು. ಆದ್ರೆ ಈ ಸ್ಟ್ರಾಟಜಿ ನಮ್ಮನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದೆ ಅನ್ನೋದು ಅಣ್ಣಾಮಲೈರ ಅಭಿಮತ. ಈ ಸ್ಟ್ರಾಟಜಿಯಲ್ಲಿ ಹೋದ್ರೆ ಒಂದು ಅಣ್ಣಾ ಡಿಎಂಕೆ ಕೊಂಗುನಾಡಲ್ಲಿ ಸ್ಟ್ರಾಂಗ್ ಆಗುತ್ತೆ, ಪಳನಿಸ್ವಾಮಿಗೆ ಹೆಲ್ಪ್ ಆಗುತ್ತೆ. ಎರಡನೇದು ಬಿಜೆಪಿ ದಕ್ಷಿಣದ ಕಡೆಗೆ ಫೋಕಸ್ ಮಾಡಬೇಕಾಗತ್ತೆ. ಈ ಎರಡರಲ್ಲಿ ಯಾವುದೇ ಆದ್ರೂ ಕೂಡ ಅಣ್ಣಾಮಲೈ ಹಾದಿಗೆ ಮುಳ್ಳು. ಹೀಗಾಗಿ ಅಣ್ಣಾಮಲೈ ಈ ರೀತಿ ಅಸಮಾಧಾನಗೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಹೈಕಮಾಂಡ್ ನಿಲುವೇನು, ರಾಜಕೀಯವಾಗಿ ಏನ್ ಬೇಕಾದ್ರೂ ಆಗಬಹುದು, ಹೇಗೆ ಆಗುತ್ತೆ ಅಂತ ಹೇಳಕ್ ಬರಲ್ಲ. ಆದ್ರೆ ಅಣ್ಣಾಮಲೈ ವಿಚಾರದಲ್ಲಿ ಬಿಜೆಪಿ ತೀರ ನಿಷ್ಠುರವಾಗಿ ನಡ್ಕೊಳ್ಳುತ್ತೆ ಅಂತ ಈ ಕ್ಷಣಕ್ಕೆ ಅನ್ನಿಸ್ತಾ ಇಲ್ಲ. 18% ವೋಟ್ ಶೇರ್ಗೆ ಏಕಾಂಗಿಯಾಗಿ ಫೈಟ್ ಮಾಡಿ ತಗೊಂಡು ಹೋಗಿರೋ ಒಬ್ಬ ಯುವ ಸೇನಾನಿ ಅಣ್ಣಾಮಲೈ ಬಿಜೆಪಿ ಪಾಲಿಗೆ ತಮಿಳುನಾಡಿನಲ್ಲಿ. IPSಗೆ ರಾಜೀನಾಮೆ ಕೊಡಿಸಿ ಅವ್ರನ್ನ ಕರ್ಕೊಂಡು ಹೋಗಿತ್ತು ಬಿಜೆಪಿ. ಅವ್ರನ್ನ ಏನಾದ್ರೂ ಕೂಡ ಬೀದಿ ಪಾಲು ಮಾಡಿದ್ರೆ ಬಿಜೆಪಿ ಗಳಿಸಿದ್ದನ್ನ ಪೂರ್ತಿ ಮಣ್ಣು ಪಾಲು ಮಾಡ್ಕೊಂಡಂಗಾಗತ್ತೆ ತಮಿಳುನಾಡಿನಲ್ಲಿ. ನಿಮ್ಮನ್ನ ನಂಬಿದ್ರೆ ಅಷ್ಟೇ ಅಂತ ಹೇಳಿ ಜನ ಹೇಳೋಕ್ ಶುರು ಮಾಡ್ತಾರೆ. ಅದರಲ್ಲೂ ಕೂಡ ಅಣ್ಣಾಮಲೈ ಕಮಿಟೆಡ್ ಹಾರ್ಡ್ ವರ್ಕರ್, ಪಕ್ಷಕ್ಕೋಸ್ಕರ ಕಷ್ಟಪಟ್ಟ 5-6 ವರ್ಷ ಜೀವನವನ್ನ ಸವಿಸಿದ್ದಾರೆ ಅಂತ ಕಮಿಟೆಡ್ ವ್ಯಕ್ತಿಗಳನ್ನ ಕಳ್ಕೊಳ್ಳೋಕು ಇಷ್ಟಪಡಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಅಣ್ಣಾಮಲೈಗೆ ಮೂಲ ಬಿಜೆಪಿ ರಾಜಕಾರಣಿಗಳಿಗೂ ಇರೋದಷ್ಟು ಸೈದ್ಧಾಂತಿಕ ಸ್ಪಷ್ಟತೆ ಇದೆ. ರಾಜಕಾರಣಿಗಳಿಗೆ ಬೇಕಾದ ಪ್ರಬುದ್ಧ ಮಾತುಗಾರಿಕೆ ಕೂಡ ಇದೆ. ಇಂಗ್ಲಿಷ್ ಮಾತಾಡ್ತಾರೆ, ತಮಿಳು ಮಾತಾಡ್ತಾರೆ, ಹಿಂದಿ ಮಾತಾಡ್ತಾರೆ, ಕನ್ನಡ ಕೂಡ ಮಾತನಾಡ್ತಾರೆ. ಇಡೀ ದಕ್ಷಿಣ ಭಾರತದಲ್ಲಿ ಬಿಜೆಪಿಯ ದೊಡ್ಡ ಫೇಸ್ ಆಗುವ ಕೇಪಬಿಲಿಟೀಸ್ ಅನ್ನ ಅಣ್ಣಾಮಲೈ ತಗೊಂಡ್ಬರ್ತಾರೆ. ಯುವ ಮತದಾರರು ಮತ್ತು ದಕ್ಷಿಣದ 2-3 ರಾಜ್ಯಗಳಲ್ಲಿ ಹೆಸರು ಮಾಡಿರುವ ಅಣ್ಣಾಮಲೈ ಅವರನ್ನ ಹೆಚ್ಚೆಚ್ಚು ಬಳಕೆ ಮಾಡ್ಕೊಳ್ಳೋದ್ರ ಕಡೆಗೆ ಬಿಜೆಪಿ ಯೋಚನೆ ಮಾಡುತ್ತೆ ಹೊರತು ಅವರಿಗೆ ಬುದ್ಧಿ ಇದ್ರೆ ಅವ್ರನ್ನ ನಡುದಾರಿಯಲ್ಲಿ ಬಿಡುವಂತಹ ಮೂರ್ಖತನವನ್ನ ಈಗಲೇ ಮಾಡ್ಲಿಕ್ಕಿಲ್ಲ ಅನ್ನೋದು ಪೊಲಿಟಿಕಲ್ ಪಂಡಿತರ ಲೆಕ್ಕಾಚಾರ. ಜೊತೆಗೆ ಅಣ್ಣಾ ಡಿಎಂಕೆ ಎಲೆಗಳು ಒಣಗ್ತಾ ಇದಾವೆ. ಆ ಕೊಂಗುನಾಡು ಭಾಗದಲ್ಲಿ ಮುಂದೆ ಕಮಲದ ತೋಟ ಹಾಕಬೇಕು, ಕೆರೆ ಕಟ್ಟಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಬಿಜೆಪಿ ಪ್ಲಾನ್ ಇಟ್ಕೊಂಡಿದ್ದಾರೆ. ಕೊಯಮತ್ತೂರಲ್ಲಿ ನೆಲೆ ಹೊಂದಿರುವ ಅಣ್ಣಾಮಲೈ ಈ ಭಾಗದಲ್ಲಿ ತಕ್ಕ ಮಟ್ಟಿಗೆ ಜನಪ್ರಿಯತೆಯನ್ನು ಗಳಿಸಿದ್ದಾರೆ. ಹೀಗಿರುವಾಗ ಈ ಭಾಗದಲ್ಲಿರೋ ಗೌಂಡರ ಸಮುದಾಯದಿಂದ ಮತ್ತೊಬ್ಬ ನಾಯಕನನ್ನ ಹುಡುಕಿ ಪ್ರೊಜೆಕ್ಟ್ ಮಾಡೋದು ಬಿಜೆಪಿಗೆ ಸುಲಭ ಇಲ್ಲ. ಹೀಗಾಗಿ ಬಹುತೇಕ ಅವರಿಗೆ ರಾಷ್ಟ್ರೀಯ ಸ್ಥಾನಮಾನ ಕೊಟ್ಟು ಅವರನ್ನ ಸಮಾಧಾನ ಮಾಡೋ ಪ್ರಯತ್ನ ಮಾಡ್ತಾರ. ಅದೇ ಈಗಿರೋ ಕುತೂಹಲ. ಆದ್ರೆ ಅಣ್ಣಾಮಲೈ ನೇರವಾಗಿ ಯಾವುದೇ ಮುಲಾಜ್ ಮಾಡದೆ ಅಮಿತ್ ಶಾ ಮತ್ತು ಮೋದಿ ಅವರಿಗೆ ನಿಷ್ಠೆ ತೋರಿಸ್ತಾ ಪಕ್ಷಕ್ಕೆ ಕಮಿಟ್ ಆಗಿದ್ದಾಗಲೇನೆ ನಾನ್ ಬೇರೆಯವ್ರ ತರ ಅಲ್ಲ, ನನಗೆ ಇಷ್ಟ ಆಗಿಲ್ಲ ಅಂದ್ರೆ ಆ ಓಪನ್ನೆಸ್ ಅನ್ನ ಕೂಡ ತೋರಿಸ್ತಾ ಇದ್ದಾರೆ. ಇದನ್ನ ಮೋದಿ ಮತ್ತು ಅಮಿತ್ ಶಾ ಅವರು ಯಾವ ರೀತಿ ತಗೊಳ್ತಾರೆ ಅದ್ರ ಮೇಲೆ ಎಲ್ಲವೂ ಕೂಡ ಡಿಪೆಂಡ್ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಆಗ್ಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ನಲ್ಲಿ ಆಸಕ್ತಿ ಇರೋರು ನೀವು ಕೂಡ ಕನ್ಸಿಡರ್ ಮಾಡಬಹುದು ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.